ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರೇಕ್ಷಕ ಮಹಾಶಯರೇ, ಹೋಳಿ ಹಬ್ಬ, ಕಾಮನ ಹಬ್ಬ, ವಸಂತೋತ್ಸವ ಇದನ್ನು ಯಾಕೆ ಆಚರಿಸ್ತೇವೆ ಅನ್ನುವಂಥ ವಿಶೇಷ ಮಾಹಿತಿಯನ್ನು ಈಗ ತಿಳಿದುಕೊಳ್ಳೋಣ. ಅಸೃಕ್ಯಾಮಯ ಸಂತ್ರಸ್ಥೈಂ ಕೃಥಾ ತ್ವಂ ಹೋಲಿ ಬಾಲಿಶೈಹಿ ಅಂತಸ್ತ್ವಾಂ ಪೂಜಯಿಷ್ಯಾಮಿ ಭೂತೆ ಭೂತಿಪ್ರದಾ ಭವಃ. ಶ್ರೀ ಹೋಲಿಕಾಯೈ ನಮಃ. ಹೋಳಿ, ಹೋಳಿಕಾ, ಫಲ್ಗುಣಿಕ, ವಸಂತೋತ್ಸವ, ಕಾಮನ ಹಬ್ಬ, ಹೋಳಿ ಹಬ್ಬ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುವಂಥ ಈ ಹಬ್ಬ ಭಾರತ ದೇಶದ ಎಲ್ಲ ಕಡೆಗಳಲ್ಲಿಯೂ ಆಚರಿಸಲ್ಪಡುವಂಥ ಒಂದು ಪ್ರಸಿದ್ಧವಾದ ಪರ್ವ. ಫಾಲ್ಗುಣ ಮಾಸದ ಹುಣ್ಣಿಮೆಯ ಹಬ್ಬ ಇದು. ಕಟ್ಟಿಗೆಯ ರಾಶಿಯನ್ನು ಸುಡೋದು, ರಂಗುರಂಗಿನ ನೀರನ್ನು ಎರಚುವುದು, ಬಣ್ಣಗಳ ಎರಚಾಟ, ಸಂತೋಷ ಸಂಭ್ರಮದ ಕುಣಿದಾಟ ಇತ್ಯಾದಿಗಳು ಸಾಮಾನ್ಯವಾಗಿ ಎಲ್ಲೆಡೆ ಕಂಡುಬರುತ್ತವೆ. ಒರಿಸ್ಸಾ, ಬಿಹಾರ, ಪಶ್ಚಿಮ ಬಂಗಾಳಗಳಲ್ಲಿ ಅಂದು ಶ್ರೀಕೃಷ್ಣನಿಗೆ ಡೋಲೋತ್ಸವವನ್ನು ಮಾಡುವಂತಹ ರೂಢಿಯೂ ಇದೆ. ಈ ಹುಣ್ಣಿಮೆಯ ದಿನ ಭದ್ರಾ ಎಂಬ ಕಾರಣ ಇರದ ದಿನದ ಸಂಜೆಯ ಸಮಯದಲ್ಲಿ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತೆ. ಹೋಳಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಪುರಾಣಗಳಲ್ಲಿ ನಾನಾ ಕಥೆಗಳು ಕಂಡುಬರುತ್ತವೆ. ಅವುಗಳಲ್ಲಿ ಕೆಲವನ್ನು ಗಮನಿಸಿದಾಗ ಹಬ್ಬದ ತತ್ವ ಮತ್ತು ವಿಧಿಗಳನ್ನು ಹೀಗೆ ಸಂಕ್ಷೇಪಿಸಬಹುದು. ಹೋಳಿ ಹಬ್ಬದ ದಿನ ಕಟ್ಟಿಗೆಗಳನ್ನು ಯಾಕೆ ಸುಡುತ್ತಾರೆ ಅನ್ನೋದನ್ನು ಈಗ ತಿಳಿಯೋಣ. ಒಂದು ಕಥೆಯ ಪ್ರಕಾರ ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳ ಸಹೋದರಿ ಹೋಳಿಕಾ ಮಹಾಮಾಯಾವಿನಿ ಹಾಗೂ ಅಗ್ನಿ ಸಿದ್ಧಿಯುಳ್ಳವಳು. ಈಕೆ ಅಗ್ನಿಯಲ್ಲಿ ಕುಳಿತರೂ ದೇಹಕ್ಕೆ ಯಾವ ಅಪಾಯವೂ ಆಗದಂತಹ ಶಕ್ತಿಯನ್ನು ಹೊಂದಿದ್ದಳು. ಹಿರಣ್ಯಕಶಿಪು ಪ್ರಹ್ಲಾದನನ್ನು ಸಂಹರಿಸಲು ನಾನಾ ಪ್ರಯತ್ನಗಳನ್ನು ಮಾಡಿದ್ದರೂ ಅದು ಸಾಧ್ಯ ಆಗಿರಲಿಲ್ಲ. ಆಗ ತನ್ನ ಸೋದರಿಗೆ ಪ್ರಹ್ಲಾದನನ್ನು ಹಿಡಿದುಕೊಂಡು ಉರಿಯುತ್ತಿರುವ ಬೆಂಕಿಯಲ್ಲಿ ಕುಳಿತುಕೋ, ಆಗ ಪ್ರಹ್ಲಾದ ಸುಟ್ಟು ಹೋಗುವನು, ನೀನು ನಿನ್ನ ಶಕ್ತಿಯಿಂದ ಅಪಾಯವಿಲ್ಲದೆ ಹೊರಗೆ ಬರುವೆ ಎಂದ. ಅದರಂತೆ ಹೋಳಿಕಾ ಮಾಡಲಾಗಿ ವಿಷ್ಣು ಭಕ್ತನಾದ ಪ್ರಹ್ಲಾದನಿಗೆ ಯಾವುದೇ ಅಪಾಯವಿಲ್ಲದೆ ಇರಲು ಹೋಳಿಕಾ ಮಾತ್ರ ಬೆಂಕಿಯ ಝಳದಿಂದ ಕೂಗಿಕೊಳ್ಳತೊಡಗಿದಳು. ಇವಳ ಕೂಗನ್ನು ಕೇಳಿದಂತಹ ರಾಕ್ಷಸರು ಸಂತೋಷದಿಂದ ಕೂಗುತ್ತಿರುವಳು ಎಂದು ಭಾವಿಸಿ ಮತ್ತಷ್ಟು ಕಟ್ಟಿಗೆಗಳನ್ನು ಸಿಕ್ಕಲ್ಲಿಂದ ತಂದು ಹಾಕಿದರಂತೆ. ಕೆಲವರು ಕಟ್ಟಿಗೆಗಳನ್ನು ಕಳ್ಳತನ ಮಾಡಿಯೂ ತಂದರಂತೆ. ಕೊನೆಗೆ ಹೋಳಿಕಾ ಪೂರ್ತಿಯಾಗಿ ಸುಟ್ಟು ಭಸ್ಮವಾದಳು. ಪ್ರಹ್ಲಾದನು ನಗುನಗುತ್ತಾ ಬೂದಿಯಿಂದ ಎದ್ದು ಬಂದನಂತೆ. ಹೋಳಿಕಾ ಎಂಬ ದುಷ್ಟ ರಾಕ್ಷಸಿಯು ತನ್ನ ಪಾಪಕರ್ಮಕ್ಕೆ ಫಲ ಅನುಭವಿಸಿ ಸತ್ಪುರುಷನ ರಕ್ಷಣೆಯಾದುದರ ಸ್ಮರಣೆಗಾಗಿ ಕಟ್ಟಿಗೆ ಹಾಕಿ ಸುಡುವಂತಹ ಹಬ್ಬ ಪ್ರಾರಂಭ ಆಯಿತು. ಮತ್ತೊಂದು ಕಥೆಯ ಪ್ರಕಾರ ಸತ್ಯಯುಗದಲ್ಲಿದ್ದ ಪೃಥು ಎಂಬ ರಾಜನ ಕಾಲದಲ್ಲಿ ಶಿಶುಹತ್ಯೆ ಮಾಡುತ್ತಿದ್ದ ಡುಂಢ ಎಂಬ ರಾಕ್ಷಸಿಯ ಸಂಹಾರದ ಸ್ಮರಣೆ ಇದು. ಇವಳು ಮಾಲಿ ಎಂಬ ರಾಕ್ಷಸನ ಪುತ್ರಿ. ಶಿವನನ್ನು ಕುರಿತು ತಪಸ್ಸು ಮಾಡಿ ಯುವಕರಾದ ಅಥವಾ ವೃದ್ಧರಾದ ಮನುಷ್ಯರಿಂದ, ದೇವತೆಗಳಿಂದ, ಪ್ರಾಣಿಗಳಿಂದ ತನಗೆ ಮರಣ ಉಂಟಾಗಬಾರದು ಎಂಬಂತಹ ವರವನ್ನು ಪಡೆದಿದ್ಲು. ಮಕ್ಕಳು ತನಗೆ ಏನು ಮಾಡಿಯಾವೋ ಎಂದು ಉಪೇಕ್ಷೆಯನ್ನು ಮಾಡಿದ್ಲು. ಈ ರಾಕ್ಷಸಿ ಹಗಲು ರಾತ್ರಿ ಸಂಚರಿಸುತ್ತಾ ಯಾರೂ ಕಾಣದ ವೇಳೆಯಲ್ಲಿ ಏಕಾಂತದಲ್ಲಿ ಸಿಕ್ಕಿದ ಮಕ್ಕಳನ್ನು ಹಿಡಿದು ಕೊಂದು ಹಾಕ್ತಾ ಇದ್ಲು. ಈ ರಾಕ್ಷಸಿಯನ್ನು ಹಿಡಿದು ಹಾಕಲು ಯಾರಿಂದಲೂ ಸಾಧ್ಯ ಆಗಿರಲಿಲ್ಲ. ವಸಿಷ್ಠ ಮಹಾಋಷಿಗಳ ಮೂಲಕ ಈ ರಹಸ್ಯವನ್ನು ತಿಳಿದ ಪೃಥು ಮಹಾರಾಜನು ತನ್ನ ಸಾಮ್ರಾಜ್ಯದಲ್ಲಿದ್ದ ಬಾಲಕರನ್ನು ಸೇರಿಸಿ ಹುಚ್ಚಾಗಿ ಕುಣಿಯುತ್ತಾ ಕೂಗುತ್ತಾ ಸೌದೆ, ಕಸ, ಕಡ್ಡಿ, ಬೆರಣಿಗಳನ್ನು ಸೇರಿಸಿ ರಾತ್ರಿಯೆಲ್ಲ ಬೆಂಕಿ ಹಚ್ಚಲು ಆಜ್ಞಾಪಿಸಿದನು. ಮಕ್ಕಳು ಆ ರೀತಿ ಹುಚ್ಚಾಗಿ ಕುಣಿಯುತ್ತಾ ಕೂಗುತ್ತಾ ಬೆಂಕಿಯ ಸುತ್ತ ಕುಣಿಯುತ್ತಿರಲು ಢುಂಢ ರಾಕ್ಷಸಿ ಭಯಗ್ರಸ್ತಳಾಗಿ ಮನುಷ್ಯಲೋಕವನ್ನೇ ತೊರೆದು ಓಡಿ ಹೋದಳಂತೆ. ಅದರ ನೆನಪಿಗಾಗಿ ಈ ಹೋಳಿ ಹಬ್ಬದಲ್ಲಿ ಬೆಂಕಿ ಹಚ್ಚುವ ರೂಢಿ ಪ್ರಾರಂಭವಾಯಿತು. ಮತ್ತೊಂದು ಪ್ರಸಿದ್ಧವಾದ ಕತೆ ಶಿವನು ಮಾಡಿದ ಕಾಮದಹನಕ್ಕೆ ಸಂಬಂಧಿಸಿದ್ದು. ತಪಸ್ಸಿನ ಸಮಾಧಿಯಲ್ಲಿ ಮಗ್ನನಾಗಿದ್ದ ರುದ್ರದೇವರ ಮನಸ್ಸನ್ನು ಕಲಕಲು ಪ್ರಯತ್ನಿಸಿದ ಕಾಮದೇವ ಅಥವಾ ಮನ್ಮಥ. ಮನಃ ಮತ್ನಾಥಿ ಇತಿ ಮನ್ಮಥಃ ಎಂದಿರುವುದು ಇದಕ್ಕೆ. ಆತನ ಲಲಾಟದಿಂದ ಬಂದಂತಹ ಅಗ್ನಿಯಲ್ಲಿ ಸುಟ್ಟು ಕಾಮದೇವ ದಹನವಾಗಿ ಬೂದಿಯಾದಂತಹ ಕಥೆ ಇದು. ಇದೇ ಕಾಮದಹನ. ಇದರ ಸ್ಮರಣೆಗಾಗಿ ಬೆಂಕಿಯನ್ನು ಹಚ್ಚಿ ಸುಡುವ ಪದ್ಧತಿ ಹೋಳಿ ಹಬ್ಬದ ಆಚರಣೆ ಆಗಿದೆ. ಹೋಳಿಕಾ ಅಥವಾ ಹೋಳಿಗೆ ಎಂಬ ಭಕ್ಷ್ಯವನ್ನು ವಿಶೇಷವಾಗಿ ಮಾಡಿ ದೇವರಿಗೆ ನಿವೇದಿಸಿ ಪ್ರಸಾದ ರೂಪವಾಗಿ ಸ್ವೀಕರಿಸುವ ಹಬ್ಬ ಆಗಿರೋದ್ರಿಂದ ಇದಕ್ಕೆ ಹೋಳಿಕಾ ಎಂಬ ಹೆಸರು ಕೂಡ ಸಂಭವಿಸಿದೆ. ಫಾಲ್ಗುಣ ಮಾಸದಲ್ಲಿ ಆಚರಿಸುವುದರಿಂದ ಈ ಹಬ್ಬವು ಫಾಲ್ಗುಣಿಕಾ ಎನಿಸುತ್ತದೆ. ವಸಂತದ ಮಿತ್ರನಾದ ಕಾಮದೇವನ ಪೂಜೆ ನಡೆಯುವುದರಿಂದ ವಸಂತೋತ್ಸವ ಎಂತಲೂ ಕಾಮನ ಹಬ್ಬ ಎಂತಲೂ ಕರೆಯಲ್ಪಡುತ್ತೆ. ಕಾಮನನ್ನು ಮಹಾದೇವನು ಸುಟ್ಟು ಹಾಕಿದ ಪ್ರಸಂಗವನ್ನು ಸಂತೋಷದಿಂದ ಆಚರಿಸುವಂತೆಯೇ ಅಂದು ಕಾಮನನ್ನು ಆವಾಹನೆ ಮಾಡಿ ಷೋಡಶೋಪಚಾರಗಳಿಂದ ಪೂಜಿಸಿ ಆತನ ಪ್ರಸಾದವಾಗಿ ಮಾವಿನ ಚಿಗುರುಗಳನ್ನು ಅಂದು ತಿನ್ನುವ ಪದ್ಧತಿಯೂ ಕೆಲವೆಡೆ ರೂಢಿಯಲ್ಲಿದೆ. ಅಂದರೆ ಒಂದೇ ಹಬ್ಬವನ್ನು ಕಾಮನ ನಿಗ್ರಹ ಮತ್ತು ಕಾಮನ ಅನುಗ್ರಹ ರೂಪದಲ್ಲಿ ಆಚರಿಸುವಂತಹ ವಿಶಿಷ್ಟ ಪದ್ಧತಿ ಇದೆ. ಏಕೆಂದರೆ ಕಾಮನು ಕಾಲಭೇದಕ್ಕೆ ಸಂಬಂಧಿಸಿದಂತೆ ತ್ಯಾಜ್ಯನೂ ಆಗುತ್ತಾನೆ, ಪೂಜ್ಯನೂ ಆಗಿದ್ದಾನೆ. ಈಗ ಹೋಳಿ ಹಬ್ಬ, ಕಾಮನ ಹಬ್ಬದ ಆಚರಣೆಯ ಕ್ರಮವನ್ನು ನೋಡೋಣ. ಫಾಲ್ಗುಣ ಶುದ್ಧ ಚತುರ್ದಶಿಯಂದು ರಾತ್ರಿ ಪೂಜಾ ಮಂಟಪವನ್ನು ಸಿದ್ಧಪಡಿಸಿ
ಅದರ ಪೂರ್ವ ಭಾಗದಲ್ಲಿ ಅಗ್ನಿದೇವನನ್ನು ಆವಾಹಿಸಿ ಗೋವಿಂದನ ಪ್ರತಿಮೆಯೊಂದನ್ನು ಮಾಡಿ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ತೂಗುಯಾಲೆಯಲ್ಲಿ 21 ಬಾರಿ ತೂಗಬೇಕು. ಇಂದ್ರದಮ್ಯು ಮಹಾರಾಜನು ವೃಂದಾವನದಲ್ಲಿ ಈ ಉತ್ಸವವನ್ನು ಪ್ರಾರಂಭಿಸಿದನೆಂದು ನಂಬಲಾಗಿದೆ. ಮತ್ತೊಂದು ವಿಧಿಯ ಪ್ರಕಾರ ಮನೆಯ ಅಂಗಳವನ್ನು ಗುಡಿಸಿ ಸಾರಿಸಿ ಶೋಭನಾಕ್ಷತೆ ರಂಗವಲ್ಲೆಗಳಿಂದ ಅಲಂಕರಿಸಿ ಚಿಗುರುಗಳಿಂದ ಕೂಡಿದಂತಹ ಕಲಶವನ್ನು ಸ್ಥಾಪಿಸಿ ಶ್ವೇತ ಚಂದನವನ್ನು ಲೇಪಿಸಿ ಅದರ ಮೇಲೆ ಕೆಂಪು ಬಟ್ಟೆಯನ್ನು ಸುತ್ತಿ ಪುಷ್ಪಮಾಲೆಗಳಿಂದ ಅಲಂಕರಿಸಬೇಕು. ಆ ಕಲಶದ ಮೇಲೆ ರತಿದೇವಿ ಸಮೇತ ಮನ್ಮಥನ ಪ್ರತಿಮೆಯನ್ನು ಸ್ಥಾಪಿಸಿ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯಗಳಿಂದ ಅರ್ಚಿಸಬೇಕು. ಯಥೋಚಿತವಾಗಿ ದಾನ ಧರ್ಮ ಮಾಡಬೇಕು. ಇದರಿಂದ ಆಯಸ್ಸು ಆರೋಗ್ಯ ವೃದ್ಧಿಯಾಗುತ್ತೆ. ಸಂಜೆಯ ಸಮಯದಲ್ಲಿ ಅವರಿವರ ಮನೆಯಿಂದ ಕದ್ದು ತಂದ ಸೌದೆಗಳನ್ನು ಬೆರಣಿಗಳನ್ನು ಸಂಗ್ರಹಿಸಬೇಕು. ಮಕ್ಕಳು ಈ ಸೌದೆಯ ತುಂಡನ್ನು ಕತ್ತಿಯೆಂದು ಭಾವಿಸಿ ಕೂಗಾಡುತ್ತಾ ಪರಸ್ಪರ ಹೊಡೆದಾಡುವಂತೆ ಸಾಂಕೇತಿಕವಾಗಿ ನಟಿಸಬೇಕು. ಇದು ಢುಂಢಾ ರಾಕ್ಷಸಿಯೊಡನೆ ಹೋರಾಡುತ್ತಿದ್ದೇವೆಂದು ಸಂಭ್ರಮಿಸಿರಬೇಕು. ಮೈಲಿಗೆ ಇರುವಂತಹ ಅಥವಾ ಬಾಣಂತಿಯ ಮನೆಯಿಂದ ಮಕ್ಕಳ ಮೂಲಕ ಅಗ್ನಿಯನ್ನು ತರಿಸಿ ಈ ರಾಶಿಗೆ ಬೆಂಕಿ ಹಚ್ಚಬೇಕು. ಅಗ್ನಿಗೆ 3 ಬಾರಿ ಪ್ರದಕ್ಷಿಣೆಯನ್ನು ಮಾಡಬೇಕು. ತಮಗ್ನಿಂ ತ್ರೀಹಿ ಪರಿಕ್ರಮ್ಯ ಗಾಯಂತು ಚ ಹಸಂತು ಚ ಜನ್ಮಂತು ಸ್ವೇಚ್ಛೆಯ ಲೋಕ ನಿಶ್ಯಂಕ ಯಸ್ಯ ಯನ್ಮಥಂ ಅನ್ನುವಂಥ ಶ್ಲೋಕವನ್ನು ಹೇಳಬೇಕು. ನಂತರ ತುಪ್ಪವನ್ನು ಹಾಲನ್ನು ಅದಕ್ಕೆ ಸುರಿದು ತಣ್ಣೀರಿನಿಂದ ಆ ರಾಶಿಯ ಕೇಂದ್ರ ಸ್ತಂಭವನ್ನು ಶಾಂತಗೊಳಿಸಿ ಏಕಾಂತವಾದ ಸ್ಥಳದಲ್ಲಿರಿಸಬೇಕು. ಬೂದಿಯನ್ನು ಮೈಗೆ ಬಳಿದುಕೊಂಡು ಸ್ನಾನ ಮಾಡಬೇಕೆಂಬ ಪದ್ಧತಿ ಕೆಲವೆಡೆ ಇದೆ. ಹೀಗೆ ರಾತ್ರಿ ಹೋಲಿಕೋತ್ಸವವನ್ನು ಆಚರಿಸಿದ ಬಳಿಕ ಮಾರನೆಯ ದಿನ ಪ್ರಾತಃ ಕಾಲದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಕ್ರೀಡಾ ವಿನೋದಗಳ ಸುಖವನ್ನು ಅನುಭವಿಸುತ್ತಾ ಬಣ್ಣದ ನೀರಿನಿಂದ ಓಕುಳಿ ಆಡಬೇಕು. ಈ ಓಕುಳಿಯನ್ನು ಮೊದಲು ದೇವರಿಗೂ ಗುರುಹಿರಿಯರಿಗೂ ಸಮರ್ಪಿಸಿ ಅದರ ಪ್ರಸಾದವಾಗಿ ಒಬ್ಬರ ಮೇಲೊಬ್ಬರು ಪಿಚಕಾರಿಯಿಂದ ಎರಚಬೇಕು. ಸಂತೋಷವನ್ನು ವ್ಯಕ್ತಪಡಿಸಬೇಕು. ಹೀಗೆ ಶತ್ರುವನ್ನು ತನ್ನ ಯೋಗ ಬಲದಿಂದ ನಿಗ್ರಹಿಸಿದ ಮಹಾದೇವನ ಮಹಾ ಮಹಿಮೆಯನ್ನು ಕೊಂಡಾಡುತ್ತಾ ಸ್ಫೂರ್ತಿಯನ್ನು ಪಡೆಯುವ ಹಬ್ಬ ಇದಾಗಿದೆ. ಕಾಮವು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಂಬ ರಿಷಡ್ವರ್ಗದಲ್ಲಿ ಸೇರಿ ಬಂದಾಗ ತ್ಯಾಜ್ಯನು ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಪುರುಷಾರ್ಥ ಚತುಷ್ಟಯ ವರ್ಗದಲ್ಲಿ ಸೇರಿ ಬಂದಾಗ ಅದು ಪೂಜ್ಯನೂ ಎಂದೆನಿಸಿಕೊಳ್ಳುತ್ತಾನೆ. ಅದರಂತೆ ಕಾಮನು ಕೆಲವೊಮ್ಮೆ ಕೆಟ್ಟವನಾಗಿಯೂ ಕೆಲವೊಮ್ಮೆ ಒಳಿತನ್ನು ಮಾಡುವವನೂ ಆಗಿದ್ದಾನೆ. ಕಾಮನು ಮನಸ್ಸಿನಲ್ಲಿ ಹುಟ್ಟುವುದರಿಂದ ಮನಸ್ಸಿಜನು, ಮನಸ್ಸನ್ನು ಕಡೆಯವನಾದ್ದರಿಂದ ಮನ್ಮಥನು, ಮದವನ್ನು ಉಂಟು ಮಾಡುವನಾದ್ದರಿಂದ ಮದನ ಇತ್ಯಾದಿ ಅನ್ವರ್ಥ ನಾಮಗಳಿಂದ ಕರೆಯಲ್ಪಡ್ತಾನೆ. ಅಂದು ದಶಕಂಠ ರಾವಣನ ಪ್ರತಿಕೃತಿಯನ್ನು ಸುಟ್ಟು ದುಷ್ಟ ಜನರನ್ನು ಕೆಟ್ಟ ಆಲೋಚನೆಗಳನ್ನು ಸುಟ್ಟು ಭಸ್ಮ ಮಾಡಿದ್ದೇವೆಂಬ ಆಶಯ ಇದರಲ್ಲಿ ಅಡಗಿದೆ. ಆತ್ಮಕಲ್ಯಾಣ ಲೋಕ ಕಲ್ಯಾಣಗಳಿಗಾಗಿ ಪೋಷಕವಾದಂತಹ ಕಾಮನೆಗಳನ್ನು ಇಟ್ಟುಕೊಳ್ಳೋಣ. ನಮ್ಮಲ್ಲಿರುವಂತಹ ಆತ್ಮ ಕಾಮನೆಗಳನ್ನು ಲಯಗೊಳಿಸೋಣ ಬನ್ನಿ. ತಮ್ಮೆಲ್ಲರಿಗೂ ವಸಂತೋತ್ಸವದ ಶುಭಾಶಯಗಳು. ನಮಸ್ಕಾರ.